ಮತ್ತೇನಪ್ಪ ಅಂತಂದ್ರೆ ಒಬ್ರು ಸೆಕ್ಯೂರಿಟಿ ಗಾರ್ಡ್ ನ ತರಬೇಕಾಗಿತ್ತು. ಸೆಕ್ಯೂರಿಟಿ ಗಾರ್ಡ್ ಯಾರಪ್ಪ ಅಂತಂದ್ರೆ ಹಂಸದ ಮರಿಗಳು ಅಥವಾ ಹಂಸಗಳು ಅಂತಂದ್ರೆ ಯಾಕಪ್ಪ ಅಂತಂದ್ರೆ ಹೊಸ ಮನುಷ್ಯರುಗಳಾಗ್ಲಿ ಮತ್ತೆ ನಿಮ್ಮ ಫಾರಂ ಅಲ್ಲಿ ಏನಾದ್ರು ಅದಕ್ಕೆ ಆಗದೆ ಇರೋ ವಸ್ತುಗಳನ್ನ ಅಥವಾ ಏನಾದ್ರು ಇಟ್ಕೊಂಡ್ ಬಂತೀನಿ ಅದ್ರ ಏನಾದ್ರು ತಗೊಬರ್ತೀನಿ ಅಂತಂದ್ರೆ ಅದನ್ನ ಕಣ್ಣು ತಪ್ಪಿಸಿ ಎಲ್ಲೂ ತರಕ್ಕಾಗಲ್ಲ, ಬೇಕಾದ್ರೆ ಕಚ್ಚಕ್ಕೆ ಬರುತ್ತೆ, ಆ ತರ ಇರುತ್ತೆ. ಅಂದ್ರೆ ನೋಡ್ತಾ ಇರ್ಬೋದು ಇಲ್ಲಿ ನಾನ್ ತರಕ್ ಹೋಗಿದ್ವಿ ಇವತ್ತು ಹಂಸದ ಮರಿಗಳನ್ನ. ಅಲ್ಲಿ ಹೋಗ್ಬಿಟ್ಟು ಒಂದು ಜೊತೆ ಹಂಸದ ಮರಿ ಬೇಕಾಗಿತ್ತು, ಹಂಸದ ಮರಿ ತರೋಣ ಅಂತ ಹೋಗಿದ್ದು. ಆ ಟೈಮ್ನಲ್ಲಿ ನೋಡ್ತಾ ಇರ್ಬೋದು ಹದ್ದು ರೆಕ್ಕೆ ಯಾವ ತರ ಇರುತ್ತೆ ಆ ತರ ಈ ತರ ಇದ್ರ ತರ ಬರೋದು, ಪಕ್ಕ ನಿಂತ್ಕೊಳ್ಳೋದು, ಕಚ್ಚಕ್ ಬರೋದು, ಅಟ್ಯಾಕ್ ಮಾಡೋದು. ಮತ್ತೆ ನೀವೇನಾದ್ರೂ ಫಾರಮ್ ಅಲ್ಲಿ ಏನಾದ್ರು ಹಂಗೆ ಹಿಡ್ಕೊಂಡು ಅರ್ಧ ಗಂಟೆ 1 ಅವರ್ ನಿಂತ್ಕೊಂತು ಅಂದ್ರೆ ಕಚ್ಚಕ್ಕೆ ಬರೋದು, ಈ ತರದೆಲ್ಲ ಮಾಡ್ತಾ ಇರ್ತವೆ. ಹಂಸಗಳಲ್ಲಿ ಏನಪ್ಪಾ ಅಂತಂದ್ರೆ ಇದೊಂದು ಕ್ಯಾರೆಕ್ಟರ್ ಆಯ್ತು ಅಂತಂದ್ರೆ, ಹಂಸಗಳಲ್ಲಿ ಏನು ಅಂತಂದ್ರೆ ಒಂದಕ್ಕೇನಾದ್ರೂ ತೊಂದರೆ ಆಯ್ತು ಅಂದ್ರೆ ಅಲ್ಲಿ ಎಷ್ಟು ಇರುತ್ತೆ ಅಷ್ಟೆಲ್ಲ ನಿಂತ್ಕೊಂತೈತೆ ಅನ್ನೋದಕ್ಕೆ ಇದೇ ಕಾರಣ. ಅದಂದ್ರೆ ಇಲ್ಲಿ ಕಾಣಿಸ್ತೈತಿಲ್ಲ ಇಷ್ಟೆಲ್ಲ ಕಾರಣ. ಇಲ್ಲಿ ನನ್ನ ಒಡ್ಡಾಡ್ಸ್ಕೊಂಡು ಬರ್ದೈತಲ್ಲ ಅದು ಬಂದು ಅದ್ರ ಅಪ್ಪ ಅಂದ್ರೆ ಮರಿಗಳ ಅಪ್ಪ ಅದು, ಮತ್ತೆ ಇದು ಅಮ್ಮ. ಅಂದ್ರೆ ಇಲ್ಲಿ ಮರಿ ಐತಲ್ಲ ಈಗ ಆಚೆಗೆ ಬಂತು ನೋಡಿ ಬಿಡ್ನಲ್ಲ, ಅದು ಅಮ್ಮ. ಟೋಟಲ್ ಆಗಿ ಅದೇ ಮರಿ ಮಾಡಿರೋದು. 4 ಮರಿ ಮಾಡಿದಂತೆ, 2 ಮರಿ ಸೋತೋಗೈತೆ, 2 ಮರಿ ಉಳ್ಕೊಂಡೈತೆ ಅಂದ್ಬಿಟ್ಟು ನಮಗೆ ಕೊಟ್ಟಿದ್ದು. ಅಂತಂದ್ರೆ ಇದು ರೈಟ್ ಬಂದು ಇದು ತುಂಬಾ ಕಾಸ್ಟ್ಲಿ. ಅಂತಂದ್ರೆ ಈ ದೊಡ್ಡವೆಲ್ಲ 5,000 ಜೊತೆ ಈ ತರ ಎಲ್ಲ ಹೇಳ್ತಾರೆ. ಬಟ್ ನಾನು ಮರಿಗೆ ಎಷ್ಟಪ್ಪ ಕೊಟ್ಟೆ ಅಂತಂದ್ರೆ ಈಗ 1,300 1,200 ಹಿಂಗೆಲ್ಲ ತೊಗೋಬೇಕು ಅಂತಂದರೆ ದುಡ್ಡು ಕಾಸ್ಟ್ಲಿ ಆಗುತ್ತೆ. ನೀವು ತೊಗೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಂಸದ ಮರಿಗಳು ಮತ್ತು ಹಂಸಗಳು ತುಂಬ ದುಡ್ಡುಗಳೆಲ್ಲ ಕಾಸ್ಟ್ಲಿ. ಬಟ್ ಆದರೆ ಏನಪ್ಪ ಅಂತಂದರೆ ಫಾರಮ್ ಹತ್ರ ನೋಡೋಕ್ಕೆ ಮತ್ತು ಯಾರೇ ಬಂದರೂ ಓಟಾಡ್ಸೋಕ್ಕೆ ಮತ್ತು ಈ ಥರದವಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡಿರೋದು. ನೀವು ಏನಾದ್ರು ತೊಗೊತೀನಿ ಅಂತಂದರೆ ಹೋಗಿ ಎಲ್ಲಾದರೂ ಸಿಗೋ ಕಡೆ ನೋಡಿ ಮತ್ತು ಮೊಟ್ಟೆ ಕುಣಿಸ್ಕೊಂಡು ಮರಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಇದು ಮರಿ ಕೂಡ ಮಾಡುತ್ತೆ ಹಂಸಗಳು. ಆದ್ದರಿಂದ ನಿಮ್ಗೇನಾದರೂ ಬೇಕು ಅಂದರೆ ಎಲ್ಲಾದರೂ ಹೊರಗಡೆ ಹುಡುಕ್ಬೇಕಷ್ಟೇ ಹಂಸಗಳು. ಅಂದರೆ ಹಂಸಕ್ಕೂ ಬಾತುಕೋಳಿಗೂ ವ್ಯತ್ಯಾಸ ಐತೆ. ತುಂಬ ಜನ ಅಂದ್ಕೊಂಡಿರೋದೇನಪ್ಪ ಅಂತಂದರೆ ಬಾತುಕೋಳಿನೇ ಹಂಸ ಮತ್ತು ಹಂಸನೇ ಬಾತುಕೋಳಿ ಅಂತೆಲ್ಲ ಅಂದ್ಕೊಂಡಿರ್ತೀರ. ಆ ಥರ ಯಾವುದೂ ಇಲ್ಲ. ಈ ಬಾತುಕೋಳಿನೇ ಬೇರೆ ಹಂಸನೇ ಬೇರೆ. ಮತ್ತು ಇಲ್ಲಿ ನೋಡಿ ಅಮ್ಮ ಒಳಗಡೆ ಐತೆ ಅಂದ್ಬಿಟ್ಟು ಗಂಡು ಹಂಸ ಐತಲ್ಲ ಅದು ಹೊರಗಡೆನೇ ಬಿಡೋಕ್ಕೆ ಬರ್ತಿಲ್ಲ. ಅಂದರೆ ಅದು ಅಲ್ಲೇ ನಿಂತ್ಕೊಂಡು ಅಲ್ಲೇ ಕಾಯ್ತೈತೆ.